ನಮಸ್ಕಾರ. ನಾನು ಉಷಾ ಐನ್ಕೈ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಐಟಮ್ ಬೆಳಗಿನ ತಿಂಡಿ ಅಗಳಿ ದೊಡ್ನೆ ಅಂತ ಮಾಡ್ತಾಯಿದ್ದೇನೆ. ಬನ್ನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಅಗಳಿ ದೊಡ್ನೆ ಅಂದರೆ ದೋಸೆದೇ ಒಂದು ಪ್ರಕಾರ. ಆದರೆ ದೋಸೆ ಥರ ಕಾವಲಿಯಲ್ಲಿ ಅರಿಯೋದಲ್ಲ, ಈ ಥರ ಬಂಡಿಲಿ ಅರಿಬೇಕು. ಇದಕ್ಕೆ ಬೇಕಾಗೋ ಸಾಮಗ್ರಿ ಅಂದರೆ ಉಪ್ಪು, ಸ್ವಲ್ಪ ಸೋಡಾ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮೆಟೊ, ಈರುಳ್ಳಿ ಮತ್ತು ಅಗಳಿ ದೊಡ್ನೆ ಹಿಟ್ಟು. ಈ ಅಗಳಿ ದೊಡ್ನೆ ಹಿಟ್ಟು ಸ್ವಲ್ಪ ಜಾಸ್ತಿ ಹುಳಿ ಬರಬೇಕಾಗಿದ್ದರಿಂದ ಹಿಂದಿನ ದಿನ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲನೇ ಬೀಸಿಡಬೇಕು. 4 ಲೋಟ ಅಕ್ಕಿಗೆ 1/4 ಲೋಟ ಮೆಂತೆ, 1 ಮುಷ್ಟಿ ಅವಲಕ್ಕಿ ಇವಿಷ್ಟನ್ನು ಹಾಕಿ ನೆನೆಸ್ಕೋಬೇಕು. ಈಗ ಈ ಹಸಿಮೆಣಸು, ಈರುಳ್ಳಿ, ಟೊಮೆಟೊ ಇವನ್ನೆಲ್ಲ ಹೆಚ್ಕೊಂಡ್ಬಿಡೋಣ. ಈಗ ಹೆಚ್ಚಿದ್ದನ್ನು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇವಲ್ಲ, ಈ ಬಂಡಿ ಇಟ್ಟು ಅಗಳಿ ದೊಡ್ನೆಯನ್ನು ಎರಿಯೋಣ. ಆಗಲೇ ಹೇಳಿದ್ನಲ್ಲ, ದೋಸೆ ಕಾವಲಿಯಲ್ಲ, ಈ ಥರ ಬಂಡೀಲಿ ಅಂತ. ದೋಸೆ ದಪ್ಪ ಎರಿಬೇಕು, ಹಾಗಾಗಿ ಈ ಬಂಡೀಲಿ ತಯಾರಿಸ್ತೇನೆ. ಇದು ಕಾದಿದೆ. ಇದು ನೋಡ್ಲಿಕ್ಕೆ ಈರುಳ್ಳಿ ದೋಸೆ ಥರ ಕಂಡ್ರೂ ವ್ಯತ್ಯಾಸ ಇದೆ. ಸ್ವಲ್ಪ ದಪ್ಪ ಇರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಈ ದೋಸೆ ಮಗಚಿದ ಮೇಲೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಅಗಳಿ ದೊಡ್ನೆ ರೆಡಿಯಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡಲಿಕ್ಕೆ ಇವತ್ತು ರಮಾನಂದ ಐನ್ಕೈಯವರು ನನ್ನ ಜೊತೆ ಇದ್ದಾರೆ. ವಾ, ಸಖತ್ತಾಗಿದೆ. ನಿಜವಾಗಿ ಹೇಳಬೇಕು ಅಂದರೆ ನಮ್ಮಮ್ಮ ಇದನ್ನ ಪದೇ ಪದೇ ಮಾಡ್ತಿದ್ಲು, ಆ ರುಚಿನೇ ಬಂದಿದೆ. ಈಗ ನಮ್ಮಮ್ಮ ಬದುಕಿಲ್ಲ, ಸತ್ಯನೇ ಹೇಳ್ಬಿಡ್ಬೋದೇನೋ. ಅದಕ್ಕಿಂತಲೂ ಒಂದು ಕೈ ಮೇಲೆ ಇದೆ ರುಚಿ. ನೋಡಿದ್ರಲ್ಲ ಅಗಳಿ ದೊಡ್ನೆ ಮಾಡೋದು ಹೇಗೆ ಅಂತ. ಇಲ್ಲಿ ತೋರಿಸ್ದಾಗೆ ಕಾಯಿ ಚಟ್ನಿ ಜೊತೆ ಅದ್ಭುತವಾಗಿರ್ತದೆ. ಇನ್ನೂ ಹೆಚ್ಚಿನ ಅಡಿಗೆ ವಿಡಿಯೋಗಳಿಗಾಗಿ ಐನ್ಕೈ ವಿಷನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.